ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. If anybody wants this, feel free to DM me. ಅಷ್ಟೇ. ಎಷ್ಟೊಂದು ಬಿದ್ದಿದೆ ನೋಡಿ. ಅಯ್ಯಯ್ಯೋ, ಇವಾಗ ಇದನ್ನು ಕೆಡಗಬೇಕು ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಕೊಳ್ತು ಬಿದ್ದಿದೆ, ಅಲ್ಲಿ ಕೂಡ ಬಿದ್ದಿದೆ. ಅದು ಚರಂಡಿ ಆಯಿತಾ, ಅಲ್ಲಿ ಎಷ್ಟು ಬಿದ್ದಿದೆ ಅಂದರೆ ವೇಟ್ ಜೂಮ್ ಆಗ್ತೀನಿ. ಹಾಂ, ಅಲ್ಲಿ ನೋಡಿ, ಅಲ್ಲಿ ಎಷ್ಟೊಂದು ಬಿದ್ದಿದೆ. ಇದು ಮಳೆಗಾಲದಲ್ಲಿ ಬಿಡೋದಾಯ್ತಾ. ಇದು ನಮ್ಮ ಮನೇಲಿ ಏನಾದರೂ ಕೊಯ್ಕೊಂಡು ತಿಂದಿದ್ದು ಗೊತ್ತಾದರೆ ಸ್ವಲ್ಪ ಬೈಸ್ಕೊತೀನಿ. ಮಳೆಗಾಲದಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆಯಿತಾ, ಬಿಕಾಸ್ ಹುಳ ಎಲ್ಲ ಇರುತ್ತೆ ಅಂತ. ಏನು ಸಖತ್ತಾಗಿದೆ. ಇವಾಗ ಇದನ್ನು ಕೆಡಗಕ್ಕೆ ಒಂದು ಸಾಹಸ ಮಾಡಬೇಕು, ಒಂದು ಬಡ್ಕಿ ಹುಡುಕ್ಬೇಕು, ಇದನ್ನು ಬೀಳ್ಸೋಕ್ಕೆ. ಇವಾಗ ಹುಡುಕ್ತಾಯಿದ್ದೀನಿ ಇಲ್ಲೇನಾದರೂ ಬಡ್ಕಿ ಇದೆಯಾ ಅಂತ. ಬೇಡದೇ ಇರೋ ಟೈಮಲ್ಲಿ ಎಲ್ಲ ಸಿಗುತ್ತೆ ಆಯಿತಾ, ಬೇಕಾಗಿರೋ ಟೈಮಲ್ಲಿ ಏನೂ ಸಿಗೋಲ್ಲ. ಅಲ್ಲಿದೆ ಗೈಸ್, ಅಲ್ಲಿ. ಇವಾಗ ಇದು ತಂಗಿನ ಗರಿದು ಎತ್ಕೊಂಡಿದ್ದೀನಿ ಆಯಿತಾ, ತಂಗಿನ ಹಾಡ. ಇವಾಗ ಅಲ್ಲಿ ಬಡಿಬೇಕು. ಇದು ನಂಗೆ ಗೊತ್ತು, ಅಫ್ಕೋರ್ಸ್ ಬೀಳಲ್ಲ ಅಂತ, ಆದರೂ ಒಂದು ಸಲ ಟ್ರೈ ಮಾಡಿ. ಇದು ಇನ್ ಕೇಸ್ ಬಿದ್ದರೂ ಅಲ್ಲಿ ಚರಂಡಿ ಒಳಗೆ ಬೀಳುತ್ತೆ, 100% ಶ್ಯೂರ್ ಆಯಿತಾ. ನೋಡೋಣ ಬನ್ನಿ. ಸೊ ಏನಂದರೆ, ಇದನ್ನು ಈ ಥರದನ್ನ ತಿನ್ನಬಾರ್ದಾಯ್ತಾ, ಚೆನ್ನಾಗಿರಲ್ಲ ಅಷ್ಟೊಂದು. ಸ್ವಲ್ಪ ಕಾಯಿ ಹಣ್ಣು ಇರೋದು ತಿನ್ನಬೇಕು, ಸ್ವಲ್ಪ ಗ್ರೀನಿಶ್ ಇರಬೇಕು, ಮತ್ತು ಸ್ವಲ್ಪ ಎಲ್ಲನೂ ಇರಬೇಕಾಯ್ತಾ, ಅವಾಗ ಮಾತ್ರ ತಿನ್ನೋಕ್ಕಾಗೋದು. ಈ ಥರ ಇದ್ದರೆ ತುಂಬ ಸ್ವೀಟ್ ಇರುತ್ತೆ ಆ್ಯಂಡ್ ಹುಳ ಆಗಿರೋ ಚಾನ್ಸಸ್ಸು ಜಾಸ್ತಿ ಇದ್ರಲ್ಲ. ಸೊ ಅದಕ್ಕೆ ಇದೇ ಇರೋದು ಆ ಕಡೆ ಮರದಲ್ಲಿ, ಆ ಮರದಲ್ಲಿ ಇದೇ ಇರುತ್ತೆ. ಸೊ ಅದಕ್ಕೆ ಈ ಮರದಲ್ಲಿ ಕೆಡಕ್ತೀನಿ. ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಹಾಯ್ ನಮಸ್ಕಾರ. ಸೊ ನಾನು ಇವತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಿದ್ದೀನಿ ಅಂತ, ಸೊ ಅದನ್ನು ತೋರಿಸೋಣ ಅಂತ ವ್ಲಾಗ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ್ದೀನಿ, ಇದೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಫುಲ್ ವಾಶ್ ಮಾಡ್ಕೊಬಂದೆ, ಫುಲ್ ಪಾಚಿ ಕಟ್ಟಿರ್ತಿದ್ದು ಆಯಿತಾ. ಸೊ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನೀರೆಲ್ಲ ತುಂಬಿಸ್ಬೇಕು. ಸ್ವಲ್ಪ ಹೊಸ ಥರ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡು ಈ ಕ್ಯಾಪ್ ಕೂಡ ತೆಗೆದಿದ್ದೀನಿ, ಇದು ಹೊರಗಡೆ ಒರೆಸಿಟ್ಟಿದ್ದೀನಿ. ಸೊ ಇವಾಗೆಲ್ಲ ಸೆಟಪ್ ಮಾಡಬೇಕು. ಇಲ್ಲಿ ಫಿಶ್ ಇಲ್ಲಿ ಹಾಕಿದ್ದೀನಿ, ಬಕೆಟ್ ಒಳಗೆ ಹಾಕಿದ್ದೀನಿ. ಇದೆಲ್ಲ ಫಿಶ್ ಇಲ್ಲಿದೆ. ಸೊ ಇದ್ರದ್ದು ಇದೆಲ್ಲ ಒಳಗೆ ಹಾಕೋದು. ಇದು ಹೀಟ್ರು, ಇದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಆ್ಯಂಡ್ ಇದು ನೀರು ಹೋಗೋದು. ಇದು ವಾಶ್ ಮಾಡಬೇಕು, ಇವಾಗ ಇನ್ನೂ ವಾಶ್ ಹಾಕಿಲ್ಲ. ಇದು ಫಿಕ್ಸ್ ಮಾಡೋದು. ಹೀಗೆ ಆಕ್ಸಿಜನ್ ಹೊರಗಡೆಯಿಂದ ತೊಗೊಂಡು ಒಳಗಡೆ ಹಾಕೋಕ್ಕೆ. ಸೊ ಈ ಪೈಪು ತೋರಿಸ್ತೀನಿ ಬನ್ನಿ ಏನೇನು ಮಾಡ್ತೀನಿ ಅಂತ. ಸೊ ಇದು ಥರ್ಮೋಕೋಲ್ ಆಯಿತಾ. ಇದು ಏನಕ್ಕೆ ಹಾಕ್ತಾರೆ ಅಂದರೆ, ಈ ಸ್ಟ್ಯಾಂಡ್ಗೂ ಇದಕ್ಕೂ ಸ್ವಲ್ಪ ಅನ್ನೀವನ್ ಏನಾದರೂ ಇದ್ದರೆ ಸೊ ಅದು ಕರೆಕ್ಟಾಗಿ ಕೂಡಲಿ ಅಂತ ಇದನ್ನು ಹಾಕ್ತಾರೆ ಆಯಿತಾ. ಕೂತಿಲ್ಲ ಸರ್. ಸೊ ಇದನ್ನು ಹಾಕ್ತಾರೆ. ಅನ್ನೀವನ್ ಸರ್ಫೇಸ್ ಇದ್ದರೆ ಸೊ ಕರೆಕ್ಟಾಗಿ ಕೂರಲಿ, ಇದು ಕರೆಕ್ಟಾಗಿ ನಿಲ್ಲಿ ಅಂತ ಇದನ್ನು ಸ್ಟ್ಯಾಂಡ್ ಮೇಲೆ ಇದನ್ನು ಇಟ್ಬಿಟ್ಟು ಇದನ್ನು ಹಾಕ್ತಾರೆ ಆಯಿತಾ. ಇದೇನು ನೆಸಸರಿ ಇಲ್ಲ. ಸೊ ಯೂಶ್ವಲಿ ಫ್ರೇಮ್ಲೆಸ್ ಇರುತ್ತಲ್ಲ, ಫ್ರೇಮ್ಲೆಸ್ ಅಕ್ವೇರಿಯಮ್ ಇದ್ದರೆ ಅದಕ್ಕೆ ಹಾಕಿದರೆ ಒಳ್ಳೆಯದು. ಸೊ ಇದು ಲೈಕ್ ಹಾಕಬಾರ್ದು ಅಂತ ಏನಿಲ್ಲ ಆಯಿತಾ, ಇದಕ್ಕೆ ಫ್ರೇಮ್ ಇರೋದಕ್ಕೆ ಹಾಕ್ಬೋದು. ಸೊ ಅದಕ್ಕೆ ಹಾಕಿದ್ದೀನಿ. ಸೊ ಇದೆಲ್ಲ ಫುಲ್ ವಾಶ್ ಮಾಡ್ಕೊಂಡೆ. ಇದರೊಳಗಿರೋ ಕಲ್ಲು ಎಲ್ಲದನ್ನೂ ವಾಶ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಆಮೇಲೆ.
ಇದೆಲ್ಲ ಹೋಗ್ತಾನೆ ಇಲ್ಲ ಆಯಿತಾ, ಒಂಥರ ಲೈಕ್ ಹಾರ್ಡ್ ವಾಟರ್ ಅಂತ ಅನಿಸುತ್ತೆ. ಸೊ ಅದು ಹೋಗ್ತಾ ಇಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮೇ ಬಿ ಹಾರ್ಡ್ ವಾಟರ್ ಇರೋದಕ್ಕೆ ಈ ಥರ ಆಯಿತಾ. ಸೊ ಅದೆಲ್ಲ ಏನೂ ಮಾಡೋಕ್ಕೆ ಬರೋಲ್ಲ. ಅದು ಹಾಕಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಇಲ್ಲೊಂದು ಸ್ಟಿಕ್ಕರ್ ಇತ್ತು, ಅದನ್ನು ಕಿತ್ತೆ 2020 ತೊಗೊಂಡಿದ್ದು ಆಯಿತಾ. ನಾವು ಏನಿಲ್ಲ ಅಂದರೆ ಒಂದು 20-30 ಮೀನು ಇತ್ತು. ಇವಾಗ 2ಕ್ಕೆ ಬಂದಿದೆ. ಬಿಕಾಸ್ ಅವಾಗ ತೊಗೊಂಡಿದ್ದೆ ನಾವು ಸಾಫ್ಟ್ ಫಿಶ್ ಆಯಿತಾ. ಇವಾಗಿರೋದು ಹಾರ್ಡ್ ಫಿಶ್ಶು. ಸೊ ಇದು ಲೋ ಮೇಂಟೆನೆನ್ಸು. ನಿಮಗೇನಾದರೂ ಸಾಫ್ಟ್ ಫಿಶ್ ಎಲ್ಲ ಇದ್ದರೆ ಹೈ ಮೇಂಟೆನೆನ್ಸ್ ಇರುತ್ತೆ. ಸೊ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಇದ್ದರೆ ಸೊ ಪ್ಲೀಸ್ ಏನು ಹಾರ್ಡ್ ಫಿಶ್ ತೊಗೊಳ್ಳಿ ಅಷ್ಟೇ. ಇದು ಸ್ಪಂಜು. ಸೊ ಇದು ನೀವು ಕಟ್ ಮಾಡಬೇಕು, ಕಟ್ ಮಾಡಿ ಹಾಕ್ಬೇಕು. ತೋರಿಸ್ತೀನಿ ಎಲ್ಲ ಹಾಕೋದು ಏನು ಅಂತೆಲ್ಲ. ಆ್ಯಕ್ಚುಲಿ ಮುಂಚೆ ಪ್ಲೇನ್ ಇತ್ತು ಆಯಿತಾ, ಬರೀ ಕಲ್ಲು ಹಾಕಿದ್ದೆ. ಈ ಮನೆಯೆಲ್ಲ ಮುಂಚೆ ಒಂದು 3 ವರ್ಷದ ಮುಂಚೆ ಇಟ್ಟಿದ್ವಿ ಆಯಿತಾ. ಆಮೇಲೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತೆಗ್ದಿದ್ವಿ. ಇವಾಗ ಮತ್ತೆ ನಂಗೆ ಹಾಕಬೇಕು ಅನಿಸ್ತಾಯಿತ್ತು, ಅದಕ್ಕೆ ಹಾಕಿದ್ದೀನಿ. ತೋರಿಸ್ತೀನಿ, ನೀರೆಲ್ಲ ಫುಲ್ ಮಾಡಾದ್ಮೇಲೆ ತೋರಿಸ್ತೀನಿ ಆಯಿತಾ. ಕಲ್ಲೆಲ್ಲ ಹಾಕ್ಬೇಕಿನ್ನು. ಸೊ ಆ್ಯಕ್ಚುಲಿ ವಾಲ್ಪೇಪರ್ ಹಾಕಬೇಕು. ವಾಲ್ಪೇಪರ್ ತೋರಿಸ್ತೀನಿ ರೀ ನೋಡಿ. ಇದು ವಾಲ್ಪೇಪರ್ ಆಯಿತಾ. ಬಟ್ ಏನಾಗಿದೆ ಇದು ಅಂದರೆ, ಇದನ್ನು ಅಂಟ್ಸೋಕ್ಕೆ ಇವಾಗ ಟೇಪ್ ಇಲ್ಲ ನನ್ನ ಹತ್ರ. ಸೊ ಅದಕ್ಕೆ ಇದನ್ನು ಒಂದು 2-3 ದಿನ ಟೇಪ್ ತಂದ ಮೇಲೆ ಹಾಕೋಣ ಅಂತ ಇದ್ದೀನಿ. ಸೊ ಇದು 2 ಕಡೆನೂ ಡಬಲ್ ಆಯಿತಾ, ಹೀಗೆ ಈ ಕಡೆ ಫುಲ್ ಗ್ರೀನು. ಸೊ ಇಲ್ಲಿ ಫುಲ್ಲು ಲೈಕ್ ಸ್ವಲ್ಪ ಕಲರ್ಫುಲ್ ಆಗಿದೆ ಅಷ್ಟೆ. ಸೊ ವಾಲ್ಪೇಪರ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಬರುತ್ತೆ ಆಯಿತಾ. ಇಲ್ಲಿ ಅಂಟಿಸೋದು. ಎಷ್ಟೊಂದು ವೈರ್ ಇದೆ. ಹೀಟ್ರು ಇದಲ್ಲ, ಇದನ್ನೇನು ನಾವು ಜಾಸ್ತಿ ಯೂಸ್ ಮಾಡಲ್ಲ ಆಯಿತಾ. ಚಳಿಗಾಲ ಮಳೆಗಾಲದಲ್ಲಿ ಅಷ್ಟೇ ಯೂಸ್ ಮಾಡೋದು. ಬಟ್ ಇವಾಗ ಅದು ಸ್ಟಿಕ್ ಆಗ್ತಿಲ್ಲ. ಅಂಟ್ಸೋಕ್ಕಂತ ಟ್ರೈ ಮಾಡಿದೆ. ಇಲ್ಲಿ ನೋಡಿ, ಕಲೆ ಆಯಿತು. ಸೊ ಇವಾಗ ಈ ಮೋಟ್ರು ಫಿಕ್ಸ್ ಮಾಡಿದ್ದೀನಿ ಆಯಿತಾ. ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ನೋಡಿ. ವರ್ಕ್ ಆಗುತ್ತೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ. ಇದು ಒಂದ್ಸಲ ನೋಡಬೇಕು, ಇದು ವರ್ಕ್ ಆಗುತ್ತೋ ಇಲ್ವೋ ಏನು ಅಂತ. ಇದೆಲ್ಲ ಒರೆಸ್ದೆ, ಆದರೂ ಸ್ವಲ್ಪ ಗಲೀಜಿದೆ. ನೀರು ಹಾಕಿ ಕಲ್ಲು ಹಾಕಿ ತೋರಿಸ್ತೀನಿ. ಸೊ ಒಂದು 3-4 ಥರದ್ದು ಕಲ್ಲು ಹಾಕಿದ್ವಿ ಆಯಿತಾ. ಬಟ್ ಇವಾಗ ಏನಾಗ್ತಿದೆ ಅಂದರೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡದು ಮಾತ್ರ ಹಾಕಿ ಚಿಕ್ಕದೆಲ್ಲ ಸೆಗ್ರಿಗೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದನ್ನು ಚಿಕ್ಕದೆಲ್ಲ ಸಪ್ರೇಟ್ ಮಾಡಿದೆ. ಆಗ್ತಿರ್ಲಿಲ್ಲ ಇದು ಕ್ಲೀನ್ ಮಾಡೋಕ್ಕೆ. ದೊಡ್ಡದಾದರೆ ಬೇಗ ಕ್ಲೀನ್ ಮಾಡಿಬಿಡ್ಬೋದು, ಚಿಕ್ಕದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ತೋರಿಸ್ತೀನಿ. ಆಮೇಲೆ ಇನ್ನೊಂದು ಥರದ್ದು ಸ್ವಲ್ಪ ಎಡ್ಜಸ್ ಶಾರ್ಪ್ ಎಡ್ಜಸ್ ಎಲ್ಲ ಇರ್ತಾಯಿಲ್ಲ. ಸೊ ಅಲ್ಲೆಲ್ಲ ಸಿಕ್ಕಾಕೊಂಡ್ರೆ ಕ್ಲೀನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ತೋರಿಸ್ತೀನಿ ನಿಮಗೆ. ಇವಾಗ ಇದಕ್ಕೆ ನೀರು ತುಂಬಿಸಿದ್ದೀನಿ ಆಯಿತಾ. ಸೊ ಇದು ಹೆಂಗೆ ನೀರು ತುಂಬಿಸ್ಬೇಕು ಅಂದರೆ, ಇದಿರುತ್ತಲ್ಲ ಇದು ಫುಲ್ ಆಗಬೇಕು. ಇದಕ್ಕೆ ಇನ್ನೊಂದು ಚೂರು ತಂದು ಹಾಕ್ತೀನಿ. ಅದು ಪೈಪಲ್ಲಿ ಬಿಟ್ವಾ, ಆಮೇಲೆ ತುಂಬ ಕರೆದ್ಬಿಟ್ರೆ ಅಂತ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಪೈಪ್ ಹಿಡ್ಕೊಂಡು ಹಾಕ್ತಾಯಿದ್ದೆ, ಇಲ್ಲೆಲ್ಲ ಸಿಡಿದ್ಬಿಡ್ತು. ಲೆಟ್ಸ್ ಸಿ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಿಜ ಗೊತ್ತಿಲ್ಲ. ನೋಡೋಣ, ವರ್ಕ್ ಆದರೆ ಗುಡ್, ಆಗಿಲ್ಲ ಅಂದರೆ ಏನು ಮಾಡೋಕ್ಕೆ. ಸೊ ಇದು ಹಾಕಿದ್ದೀನಿ ನೋಡಿ, ತಿರ್ತಾ ಇದೆ. ಇದು ಏನಕ್ಕೆ ತೆಗ್ದಿದ್ವಿ ಅಂದರೆ ಈ ಸೌಂಡು ಕೇಳಿಸ್ಕೊಳ್ಳಿ. ಇದು ಎಷ್ಟು ವೈಬ್ರೇಟ್ ಆಗುತ್ತೆ ಅಂದರೆ ಫುಲ್ ಸೌಂಡ್ ಇದೆ ನೋಡಿ. ಇವಾಗ ಫಿಶ್ನ ಬಿಡಬೇಕು. ಅಯ್ಯೋ ಬಿದ್ದುಬಿಟ್ಟಿದೆ ಇದು. ಇವಾಗ ಫಿಶ್ನ ಬಿಡಬೇಕು. ಸ್ವಲ್ಪ ಫಿಲ್ಟರ್ ಆಗಲಿ ಅಂತ, ಕೊಳೆಲ್ಲ ಇತ್ತ. ಸೊ ಸ್ವಲ್ಪ ಫಿಲ್ಟರ್ ಆಗಲಿ ಅಂತ ಬಿಟ್ಟಿದ್ದೆ. ಫಿಶ್ ಬಿಟ್ಟಿದ್ದೀನಿ ಅಷ್ಟೇ, ಕ್ಲೀನಿಂಗ್ ಮುಗೀತು. ಇವಾಗ ಲೈಟ್ ಹಾಕಿದ್ದೀನಿ. ಇದೇನಾಗಿದೆ ಅಂದರೆ ಇಲ್ಲಿ 2 ಹಾಕೋಕ್ಕಾಗೋದಾಯ್ತಾ. ಸೊ ಇದನ್ನು ಹಾಕಬೇಕು ಅಂದರೆ ಲೈಟ್ದು ತೆಗಿಬೇಕು, ಲೈಟ್ ಹಾಕಬೇಕು ಅಂದರೆ ಇದನ್ನು ತೆಗಿಬೇಕು. ಸೊ ಇವಾಗ ಲೈಟ್ ಹಾಕಿದ್ದೀನಿ. ಇದು ತುಂಬ ಸೌಂಡ್ ಅಂತ ಎಲ್ಲ ಟೈಮು ಹಾಕಲ್ಲ. ಸೊ ಅದಕ್ಕೆ ಲೈಟ್ ಹಾಕಿದ್ದೀನಿ. ಆ್ಯಕ್ಚುಲಿ ಲೈಟ್ ಚೇಂಜ್ ಮಾಡ್ಬೋದು ಗೊತ್ತಾ. ಇಲ್ಲಿದೆ ಅಲ್ಲ, ಇದನ್ನು ಹಿಂಗೆ ಮಾಡಿದ್ರೆ ಓಪನ್ ಆನ್ ಮಾಡಿದ್ರೆ ನೋಡಿ, ಕಲರಾ. ಇದು ಫುಲ್ ವೈಟಾ, ಇದು ರೆಡ್ಡಾ.
ಇಲ್ಲಿ ಕಲರ್ ಮತ್ತೆ ವೈಟು, ಇವಾಗ ಮತ್ತೆ ವೈಟ್ ಬಂತು. ಸೊ 3 ಥರ ಕಲರ್ ಚೇಂಜ್ ಮಾಡ್ಬೋದು. ಸೊ ನಾನು ಅವಾಗ ಹೇಳಿದ್ನಲ್ಲ, ಈ ಥರ ಕಲ್ಲನ್ನೇ ನಾನು ಸಪ್ರೇಟ್ ಮಾಡಿರೋದು. ಸೊ ಇದು ನೋಡಿ, ಇಲ್ಲಿ ನೋಡಿ, ಇದೊಂಥರ ಕೊಳೆ ಎಲ್ಲ ಹೋಗಲ್ಲ ಇದರಲ್ಲಿ, ಇಲ್ಲಿ ಒಳಗೆಲ್ಲ ಹಾಕೊಳುತ್ತೆ ಕೊಳೆ. ಸೊ ಅದಕ್ಕೆ ಇದನ್ನ ತೆಗ್ದಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹೊರಗಿಟ್ಟು ನೀರೆಲ್ಲ ಹೋದ್ಮೇಲೆ ಒಳಗಿಡ್ತೀನಿ. ಸೊ ನೀರು ಒಣಗಾಕ್ಬಿಟ್ಟಿದ್ದೀನಿ ಅಷ್ಟೇ. ಇವತ್ತು ನಮ್ಮ ಮನೇಲಿ ಸುಳ್ಳಿ ಸೊಪ್ಪು ಮಾಡೋಕ್ಕೆ ಅಂತ ಎಲೆ ಕುಯ್ಕೊಬಂದಿದ್ದಾರೆ ಆಯಿತಾ. ಸೊ ಇದು ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರೆ ಆಯಿತಾ. ಸೊ ಅವ್ರು ಕುಯ್ಕೊಬಂದಿದೆ ಆಯಿತಾ, ಅವ್ರ ಊರಲ್ಲಿ. ಸೊ ಇದು ಒಂಥರದ್ದು ಆಯಿತಾ. ಆ್ಯಂಡ್ ಇದಿನ್ನೊಂದು ಥರದ್ದು, ಇಲ್ಲಿ ಈ ಥರದ್ದು ಸ್ವಲ್ಪ ದೊಡ್ಡದಿದೆ. ಇದು ಅವ್ರು ಕುಯ್ಕೊಬಂದಿರೋದು ಸ್ವಲ್ಪ ಚಿಕ್ಕ ಇದೆ ಆಯಿತಾ. ನೋಡಿ, ಹುಳ ಎಲ್ಲ ಇದೆ. ಇದೆಲ್ಲ ಒರೆಸ್ಬೇಕು. ಇವಾಗ ಕ್ಲೀನ್ ಮಾಡ್ತಿದ್ದೀನಿ, ಬಟ್ಟೆಯಲ್ಲಿದೆ. ಸೊ ಇಲ್ಲೊಂದೆರಡು ಕ್ಲೀನ್ ಮಾಡಿಟ್ಟಿದ್ದೀನಿ, ಮತ್ತು ಒಳಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಟ್ಟು ಬಂದೆ. ಸೊ ನಾನಿಲ್ಲಿ ಹೊರಗಡೆ ಕ್ಲೀನ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನಂಗೆ ಒಳಗಡೆ ಸೆಕೆ ಅನಿಸ್ತಿತ್ತು, ಬೆಳಕಿಲ್ಲ ಅನಿಸ್ತಿತ್ತು. ಸೊ ಅದಕ್ಕೆ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ಬರ್ಸ್ತಾಯಿದ್ದೀನಿ ಅಷ್ಟೇ. ನಮ್ಮ ಅಮ್ಮನೇ ಕೊಯ್ದಿರೋ ಇದಿನ್ನೊಂಥರ ಡಿಫ್ರೆಂಟ್ ಟೈಪ್ ಆಫ್ ಎಲೆ. ಇಲ್ಲೆಲ್ಲ ಹಾಳಾಗಿರೋ ಎಲೆ ಇರುತ್ತಲ್ಲ, ಅದೆಲ್ಲ ಮೇಲ್ಗಡೆ ಇದೆ. ಅದನ್ನು ಒರೆಸ್ಬೇಕು ಬಟ್ಟೆಲಿ ನೀಟಾಗಿ. ಸೊ ಅಷ್ಟೇ. ಇಲ್ಲಿ ಪತ್ರೊಳಗೆ ಹೆಚ್ಚ್ತಾ ಇದ್ದಾರೆ. ಇದು ಹಿಟ್ಟು, ಅಕ್ಕಿ ಎಲ್ಲ ನೆನೆಸಿಟ್ಟು, ಕೊತ್ತಂಬರಿ ಅದೆಲ್ಲ ಹಾಕಿ ನೆನೆಸಿಟ್ಟು ಮಿಕ್ಸಿ ಮಾಡಿರೋದು. ಇದು ಹಚ್ಚೋದು ಹೆಚ್ಚ್ತಾ ಇರೋದು. ಅಲ್ಲಿ ಬೆಂಕಿ ಹಾಕಿದ್ದೀವಿ. ಹೆಂಗಿದೆ ಮಶ್ರೂಮ್ನ ಫಸ್ಟ್ ಟೈಮ್ ಮಾಡಿದ್ದು? ನೀನೇ ಬೆಳೆದಿದ್ದೆ, ಹೇಳಿದ್ದೀನಿ ಅದನ್ನು ಮುಂಚೆನೇ. ಹೆಂಗೆ ಮಾಡಿದ್ದೀನಿ? ಚೆನ್ನಾಗಿ ಮಾಡಿದ್ದೀನಿ. ಬೆಂದಿರೋದೆಲ್ಲ ಕರೆಕ್ಟಾಗಿದೆಯಾ? ಉಪ್ಪು, ಹುಳಿ, ಖಾರ? ಹಾಂ, ಪರ್ಫೆಕ್ಟ್ ಇದೆ. ಥ್ಯಾಂಕ್ಸ್. ಸೊ ಮೊನ್ನೆ ಫಿಶ್ಗೆ ಫುಡ್ ತೊಗೊಬಂದಾಯ್ತಾ ಹೊಸದು. ಸೊ ಏನಾಗಿತ್ತು ಅಂದರೆ, ಯೂಶ್ವಲಿ ನಾನು ಈ ಚಿಕ್ಕ ಡಬ್ಬಿಯಲ್ಲಿ ಹಾಕಿಟ್ಕೊತೀನಿ ಆಯಿತಾ. ಸೊ ಇದು ಈ ಥರ ಇದೆ, ಈ ಥರ ಚುಕ್ಕೆದು ಏನಿದು ಹೋಲ್ ಇರೋ ಥರದ್ದು, ಮತ್ತು ಈ ಥರ ದೊಡ್ಡದಾಯ್ತಾ. ಸೊ ಈ ದೊಡ್ಡ ಬಾಕ್ಸಲ್ಲಿ ಹಾಕೋಕ್ಕಾಗಲ್ಲ ಅಂತ ಯೂಶ್ವಲಿ ಇದನ್ನು ಯೂಸ್ ಮಾಡ್ತೀನಿ ಆಯಿತಾ. ನಾನು ಏನಾಗಿದೆ ಅಂದರೆ ಇದರಲ್ಲಿ ಖಾಲಿ ಆಯಿತು ಆಯಿತಾ. ಸೊ ಇದರಿಂದ ಇವಾಗ ತೆಗ್ದು ಇದಕ್ಕೆ ಹಾಕ್ಕೊಬೇಕು. ನೋಡಿದರೆ ಇದು ಫುಲ್ಲು ಬೂಸ್ಟ್ ಬಂದುಬಿಟ್ಟಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ತೆಗೆದ್ರೆ ಎಷ್ಟು ಸ್ಮೆಲ್ ಇದೆ ಗೊತ್ತಾ, ಇದನ್ನು ಬಿಸಾಕಬೇಕು. ಸೊ ಅದಕ್ಕೆ ಹೊಸದು ತೊಗೊಬಂದೆ. ಸೊ ಇವಾಗ ಒಂದು ಅರ್ಧ ಫಿಲ್ ಮಾಡಿದ್ದೀನಿ. ಸೊ ಇವಾಗ ಮತ್ತು ಇದು ಹಾಳಾದರೆ ಅಂತ ಈ ಕವರಲ್ಲಿ ಹಾಕಿಡ್ತೀನಿ. ಇವಾಗ ಈ ಕವರಲ್ಲಿ ತೋರಿಸ್ತೀನಿ. ಸೊ ಇವಾಗ ಇದರೊಳಗೆ ಸೊ ಇದು ಅಳಿಯೋದಾಯ್ತಾ, ಹಿಂಗೆ ಅಳಿದ್ಬಿಟ್ಟು ನೆಕ್ಸ್ಟ್ ಇದ್ರಲ್ಲಿ ಜಿಪ್ ಥರ ಇದೆ, ಈ ಥರ ಜಿಪ್ ಥರ ಆಯಿತಾ. ಸೊ ಮತ್ತೆ ನಾವು ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ನಾವು ರೀಯೂಸ್ ಮಾಡಬೇಕು ಆಯಿತಾ. ಸೊ ಇದನ್ನು ಹಿಂಗೆ ಹಾಕ್ಬಿಟ್ಟು ಮತ್ತು ಇದು ಬೂಸ್ಟ್ ಆಗಿಬಿಟ್ರೆ ಬೂಸ್ಟ್ ಬಂದುಬಿಟ್ರೆ ಅಂತ ಇದನ್ನು ಒಂದು ಕವರಲ್ಲಿ ಹಾಕಿ ನೀಟಾಗಿ ಕಟ್ತೀನಿ. ಇವಾಗ ಮಳೆಗಾಲ ಅಲ್ಲ, ಯೂಶ್ವಲಿ ಆಗುತ್ತೆ. ಇವಾಗ ಸ್ವಲ್ಪ ಅರ್ಧ ತುಂಬಿಸಿದ್ದೀನಿ ಅಂದರೆ ಫುಲ್ ತುಂಬಿಸೋದು ಬೇಡ ಅಂತ. ನಾನು ಯೂಶ್ವಲಿ ಯಾವಾಗಲೂ ಫುಲ್ ತುಂಬಿಸಲ್ಲ, ಎಲ್ಲ ಟೈಮು ನಾನು ಅರ್ಧನೇ ತುಂಬಿಸೋದು. ಸುಮ್ಮನೆ ಫುಲ್ ತುಂಬಿಸಿದ್ರೆ ಅಲ್ಲಿ ಹಾಕುವಾಗ ಜಾಸ್ತಿ ಬಿದ್ದುಬಿಡುತ್ತೆ, ಇದರಲ್ಲಿ ಹಾಕಿದ್ರೂ ಜಾಸ್ತಿ ಬರುತ್ತೆ. ಸೊ ತುಂಬ ಫಿಶಸ್ ಇದ್ದರೆ ಏನು ಅಡ್ಡಿಲ್ಲ. ಸೊ ಇವಾಗ ನಮ್ಮ ಹತ್ರ ಇರೋದೇ 2 ಆಯಿತಾ. ಸೊ ಅದಕ್ಕೆ ಬೇಡ, ಒಂದು 5 ಕಾಳು ಹಾಕಿದರೆ ಸಾಕು ಥರ.